ಒಂದು ಪ್ರತಿ ಪಂಚಾಯತಿನ ಒಂದೊಂದು ಟೀಮು, ಅವರಿಗೆ ಪ್ರತಿ ಪಂಚಾಯತಿಗೆ ಒಂದು ಕಲರ್ಸ್ ಟಿ ಶರ್ಟ್ಸ್ 28 ಪಂಚಾಯತಿಗೆ 28 ಕಲರ್ ಮಾಡಿಸಿದ್ದಾರೆ. ಈಗ ಸುಮ್ಮನೆ 10 ತಂದಿದ್ದಾರೆ. ಟೌನಲ್ಲಿ 3 ಜನ, ಪ್ರಭು, ಮಹೇಂದ್ರ, ಕಿರಣ್, ಇವೆಲ್ಲ ಯುವ ಮೋರ್ಚಾ ಕಡೆಯಿಂದ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋಂಥದ್ದು. ನಾವೆಲ್ಲ ಅದ್ರ ಸಪೋರ್ಟ್ ಆಗಿ ನಿಂತ್ಕೋಬೇಕು. ಏನು ಇದ್ರ ಉದ್ದೇಶ ಇಷ್ಟೇ, ಇದೇನು ಗ್ರಾಮೀಣ ಕ್ರೀಡೆ ಕಬಡ್ಡಿ ನಶಿಸೋಗ್ಬಾರ್ದು. ಫಿಸಿಕಲ್ ಆಗಿ ಆಕ್ಟಿವ್ ಆಗಿರ್ತಾರೆ ದಿನ ಆಡಿದ್ರೆ. ಈ ತರ ಕಾರ್ಯಕ್ರಮಗಳು ಮಾಡಿದಾಗ ಈ ನೆಕ್ಸ್ಟ್ ವರ್ಷಕ್ಕೆ ನಾವೆಲ್ಲ ರೆಡಿ ಆಗೋಣ ಅಂತ ಇನ್ನೊಬ್ರು ರೆಡಿ ಆಗ್ತಾರೆ. ಇಲ್ಲಾಂದ್ರೆ ಮನೆಗಳಲ್ಲಿ ಬರೀ ಮೊಬೈಲ್ ಇಟ್ಕೊಂಡು ಮನೇಲಿ ಕೂತ್ಕೊಂಡೆ ಇರೋದಾಗಿದೆ. ಎಲ್ಲರಿಗೂ ಕತ್ತು ನೋವು, ಬೆನ್ನು ನೋವು ಶುರು ಆಗಿದೆ ಈ ಜನ್ರೇಷನ್ಗೆ. ನನ್ನ ಮಕ್ಕಳಿಗೆಲ್ಲ ಕನ್ನಡಕ ಇಬ್ಬರಿಗೂ. ಅಂದ್ರೆ ಎವಲ್ಯೂಷನ್ ಅಂತಾರಲ್ಲ, ಹಂಗೆ ಒಂದೊಂದು 100 ವರ್ಷ ಹೋದ್ಮೇಲೆ ಒಂದೊಂದ್ ತರ ಮನುಷ್ಯ ಚೇಂಜ್ ಆಗ್ತಾ ಇರ್ತಾನೆ. ನೀವೆಲ್ಲ ಅಪೆಂಡಿಸೈಟ್ ಅಂತೀವಲ್ಲ, ಅಪೆಂಡಿಸ ಏನಂತೀವಿ, ಅದನ್ನ ಏನಕ್ಕೆ ಏನಾರ ಆದ್ರೆ ಕಟ್ ಮಾಡಿಬಿಡ್ತಾರೆ. ಅದು ಅವಶ್ಯಕತೆ ಇಲ್ಲ ಇವಾಗ, ನಮ್ಗೆ ಯಾರಿಗನ್ನೇ ಅವಶ್ಯಕತೆ ಇಲ್ಲ. ಮೊದಲು ಹಸಿ ಮಾಂಸ ಹಸಿ ತಿಂತಾ ಇದ್ವಲ್ಲ, ಅದಕ್ಕೆ ಅದು ಬೇಕಾಗಿತ್ತು. ಹಂಗಾಗಿ 50 ವರ್ಷ ಆದ್ಮೇಲೆ ಮನುಷ್ಯನ ಗುಣಗಳೇ ಚೇಂಜ್ ಆಗ್ತದೆ. ಈ ಕನ್ನಡಕ ಎಲ್ಲಾರ್ಗೂ ಕನ್ನಡಕ, ಮನೆ ಬಿಟ್ಟು ಈಚೆ ಬರಲ್ಲ, ಎಲ್ಲ ಮೊಬೈಲ್ ನೋಡ್ಕೊಂಡು ಮನೇಲಿ ಕೂತಿರುತ್ತೆ. ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ರೆ ನಾವು ಇನ್ನೂ ಪ್ರೋತ್ಸಾಹ ಮಾಡ್ಬೇಕು. ಈ ವರ್ಷ ಇಷ್ಟು ಶುರು ಮಾಡಿದ್ದಾರೆ, ಪ್ರತಿ ವರ್ಷ ಮಾಡೋದು ಅಂತ ಮಾಡ್ತಾ ಇದ್ದಾರೆ. ಸೀಸನ್ 1 ಹೆಂಗ್ ಮಾಡ್ತಾರೋ ನೆಕ್ಸ್ಟ್ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾರೆ. ಪ್ರೈಸ್ ಮನಿ ಕೂಡ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಕಡೆಯಿಂದ. ಮೊದಲನೇದು ಪ್ರಾರಂಭಿಕವಾಗಿ ಮಾಡ್ತಾ ಇದ್ರಿ. ಇವ್ರಿಗೆ ಕಬಡ್ಡಿ ಕೆಂಪೇಗೌಡ ಪ್ರಶಸ್ತಿ ವಿಜೇತರಾದಂಥ ಪ್ರಭು, ಫುಲ್ ಹೆಸರು ಏನಪ್ಪ? ಪ್ರಭು ಗೌಡ. ಪ್ರೈಸ್ ನಿನ್ಕ ನನ್ಗೆ ಸುಮ್ಮನೆ ಇರಪ್ಪ. ಪ್ರೈಸ್ ಮನಿ 50,000 ಏನೋ ಮಾಡಿದ್ದಾರೆ. ಇದು ಲೆಕ್ಕಕ್ಕಿಲ್ಲ, ದುಡ್ದಲ್ಲ ಲೆಕ್ಕ. ಪಾರ್ಟಿಸಿಪೇಷನ್ ಮಾಡೋದಿರೋದು, ಟಗರು ಏನೇನೋ ಇಟ್ಕೊಂಡು ಮಾಡ್ತಾರೆ. ಎಲ್ಲಾರ್ಗು ಅಲ್ಲಿ ಗ್ಯಾಲರಿ ಮಾಡ್ತಾ ಇದ್ದಾರೆ. ಕೂತ್ಕೊಳ್ಳಿಕ್ಕೆ 4,000 ಜನಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಮಾಡ್ತಾ ಇದ್ದಾರೆ. ಆಮೇಲೆ ಇದಾಗುತ್ತಲ್ಲ ಮ್ಯಾಟು, ಫ್ಲಡ್ ಲೈಟ್ ಇರುತ್ತೆ. ಎಲ್ಲ ಮಾಲೂರು ತಾಲೂಕಿನ ಜನ ಎಲ್ಲ ಬಂದು ನೋಡೋದು. ಹೊರಗಡೆನವ್ರನ್ನ ಯಾರಿಗೂ ಆಟ ಆಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಬರೀ ಮಾಲೂರು ತಾಲೂಕು ಜನ ಮಾತ್ರ ಇದ್ರಲ್ಲಿ ಬಂದು ಭಾಗಿಯಾಗ. ಇನ್ನೇನ ಬೇಕಾ? ಶೂಸು ಕೊಡ್ಸನ್ ಬಿಡ್ರಿ. ಆಗ್ಬೋದಮ್ಮ? ಶೂಸು ಕೊಡ್ಸನ್ ಬಿಡ್ರಿ. ಅವ್ರಿಗೆ ಅವಶ್ಯಕತೆ ಐತೆ. ಇದೆಯಲ್ಲ ಪ್ರೀಮಿಯರ್ ಲೀಗ್, ಕಬಡ್ಡಿ ಪ್ರೀಮಿಯರ್ ಲೀಗೇ ಇದೆಯಲ್ಲ, ಅದೇ ನಿಂತೋಯ್ತಾ ಏನೋ? ನಡೀತಾ ಇದೆ. ಮಾಲೂರಿಗೆ ಅವಶ್ಯಕತೆ ಇದೆ. ಇನ್ನು ನಾನು ಹೇಳೋದು, ಮಾಲೂರಲ್ಲಿ ಏನ್ ಮಾಡ್ಬೇಕು, ಇನ್ನು ಯಂಗ್ಸ್ಟರ್ಸ್ಗೆ ಚೆಸ್ಸು ಇದಕ್ಕೆಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕು. ಮಾಡೋಕ್ಕಾಗ್ಲಿಲ್ಲ 5 ವರ್ಷದಲ್ಲಿ. ನಮ್ಗಂತೂ ಅವತ್ತಿಂದ ಮೊದಲಿನ ಇಂಡೋರ್ ಸ್ಟೇಡಿಯಂ ಒಂದು ಮಾಡಬೇಕು ಮಾಲೂರಲ್ಲಿ. ಬ್ಯಾಡ್ಮಿಂಟನ್ ವಯಸ್ಸಾದವ್ರಿಗೆ, ನೀವು 40 ಕ್ರಾಸ್ ಆದ್ರಿ ನೀವೆಲ್ಲ, ಹೆಚ್ಚು ಕಡಿಮೆ ಪತ್ರಕರ್ತರೆಲ್ಲ ನೀವೆಲ್ಲ ಆಕ್ಟಿವ್ ಆಗಿರ್ಬೇಕಂದ್ರೆ ಬ್ಯಾಡ್ಮಿಂಟನ್ ಡೈಲಿ ಆಡೋದು, ಅಲ್ಲಿ ಕೂತ್ಕೊಂಡು ಒಂದು ಸಂಘ ಮಾಡ್ಕೊಳ್ಳೋದು, ಒಬ್ಬರೊಬ್ಬರದ್ದು ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಎಲ್ಲ ಒಂದು ಜಾಗಗಳಾಗ್ತದೆ. ಎಲ್ಲ ಇರ್ಬೇಕು. ಇಲ್ಲಾಂದ್ರೆ ಸೊಸೈಟಿ ಹಾಳಾಗಿ ಹೋಗ್ಬಿಡ್ತದೆ. ಬರೀ ದುಡ್ಡು, ಫ್ರಾಡು, ಕಳ್ತನ, ಸುಲಿಗೆ ಇದಕ್ಕೆ ಬಂದ್ಬಿಡ್ತಾರೆ ಜನ. ಎಲ್ಲಾರೋ ಒಂದು ಜಾಗದಲ್ಲಿ ಬೆಳಗ್ಗೆ ಸೇರೋಂಥದ್ದು. ನಮ್ಮ ಮಾಲೂರಲ್ಲಿ ವಿಶೇಷ ಅಂದ್ರೆ ಟೀ ಅಂಗಡಿಗಳು, ಆಮೇಲೆ ಮಾಲೂರು ಟಿಫನ್ಸ್. ಮಾಲೂರು ಫೇಮಸ್ ಏನಕ್ಕೆ ಅಂದ್ರೆ ಟಿಫನ್ ಅಂಗಡಿಗಳು. ಊಟಕ್ಕಿಲ್ಲ, ಬೆಳಿಗ್ಗೆ ಎಲ್ಲ ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ತಿಂದು ಹೋಗ್ತಾರೆ. ಮಾಲೂರಲ್ಲೂ ತುಂಬಾ ಜನ ಒಂದ್ ಕಡೆ ಸೇರಿ ಆಗುತ್ತೆ. ಇಂಥವೆಲ್ಲ ಈ ಹಳ್ಳಿ ಸಗಡನ್ನ ಉಳಿಸ್ಕೋಬೇಕಂದ್ರೆ ಇಂಥ ಕಾರ್ಯಕ್ರಮಗಳಾಗಬೇಕು. ವಿಶೇಷವಾಗಿ ಎಲ್ಲ ಪ್ರಭು, ಮಹೇಂದ್ರ, ಎಲ್ಲ ಕಿರಣ್ ಮತ್ತೆ ಎಲ್ಲ ಸಂಗಡಿಗರು, ಇವೆಲ್ಲ ಎಲ್ಲ ಹೆಸರುಗಳು ಹೇಳಿದೆ, ಬೇಜಾರ್ ಬೀಳ್ಬೇಡ್ರಿ. ಶಂಕರು, ಸಾಯಿ ವೆಂಕಟೇಶ್ವರ, ಯಾರ್ಯಾರು ಇದೀರಿ ಅಂತ ನನ್ಗೆ ಗೊತ್ತಿಲ್ಲ ಇದ್ರಲ್ಲಿ. ನಾನು ಮಂಜು, ನಾನೆಲ್ಲ ಬೇಡ 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 ಅಂತ ಇದ್ದೆ. ಎಷ್ಟು ದಿನ? 2 ದಿನ ಮಾಡ್ತಾರೆ. ನಾನ್ ಮಾಲೂರು ತನಕ ಮಾತು ಕೊಡ್ತೀನಿ, ಇದು ಬರೀ ಇಲ್ಲೆಲ್ಲ ಒಂದು ಇಂಡೋರ್ ಕಬಡ್ಡಿ ಸ್ಟೇಡಿಯಮೇ ಮಾಡಿಸ್ತೀನಿ. ಕಬಡ್ಡಿ ಹೆಂಗೆ ಇಂಡೋರ್ ಮಾಡಿದ್ರೆ ಕಬಡ್ಡಿ, ವಾಲಿಬಾಲು, ಶಟಲ್ ಕಾಕು, ಆಲ್ ಇನ್ ಒನ್ ಮಾಡ್ಬೋದು. ನಮ್ಮಲ್ಲಿ ಕೆಪಾಸಿಟಿ ಇದೆ, ನಮ್ಮಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳಿದೆ, ಎಲ್ಲ ಕೂತ್ಕೊಂಡು ಮಾಡ್ಬೋದು.
ಬರೋ ದಿನಗಳಲ್ಲಿ ಮಾಡೋಣ. ಇನ್ನೇನು ಕಾಲ ಸನ್ನಿಹಿತ ಬರ್ತಾ ಇದೆ. 1 ವರ್ಷ 10 ತಿಂಗಳ ಸಾಯಿಬಾಬಾರ, 1 ವರ್ಷ 10 ತಿಂಗಳು ಮಾಡೋಣ. ಕೆಲ್ಸಗಳಿರ್ತಾವ, ಆಮೇಲೆ ಕೆಲಸ ಮಾಡೋಣ. ಹೇಳ್ರಿ. ಬೇಕು. ಆಮೇಲೆ ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಈ ಥರ ಟೂರ್ನಿಮೆಂಟ್ ಆಗಬೇಕು, ಮಕ್ಕಳಿಗೆ ಇದೇ ಥರ ಒಂದೊಂದು ಆಡೋಕ್ಕೆ ಮೈದಾನ ಆಗಬೇಕು ಅಂತ ಹೇಳ್ತಾರೆ. 100% ನಿಜ. ಯಾಕಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ, ಇವತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತಾಲೂಕಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಗರು, ಚಿಕ್ಕ ಹುಡುಗರು ಏನಾಗ್ತಾ ಇದ್ದಾರೆ ಅಂದರೆ ಈ ಗಾಂಜಾ ಕುಡಿಯೋದು, ಬೇರೆ ಥರ ಬೆಟ್ಟಿಂಗ್ ಆಡ್ಕೊಂಡು ಈ ಥರ ಗುಂಪುಗಳಲ್ಲಿ ಸೇರಿ ಆ ಮಟ್ಟಕ್ಕೆ ಹೋಗ್ಬಿಡ್ತಾ ಇದ್ದಾರೆ. ಈ ಥರ ಕಬಡ್ಡಿ ಟೂರ್ನಿಮೆಂಟು, ಈ ಥರ ಕ್ರಿಕೆಟ್ ಟೂರ್ನಿಮೆಂಟು, ಈ ಥರ ಫುಟ್ಬಾಲ್ ಟೂರ್ನಿಮೆಂಟು ಪ್ರತಿ ತಿಂಗಳು ಪ್ರತಿ ವರ್ಷ ಆಗ್ತಾ ಇದ್ರೆ ಮಕ್ಳು ಏನಾಗ್ತಾರೆ ಅಂದರೆ ಆ ಥರ ಇದಕ್ಕೆ ಹೋಗಲ್ಲ. ಯಾವ ಥರ ಅಂದರೆ ಗಾಂಜಾ ಕುಡಿಯೋದು ಆ ಥರ ಗ್ರೂಪ್ಗಳಲ್ಲಿ ಹೋಗಲ್ಲ. ಈ ಥರ ಕ್ರೀಡೆಗೆ ಸಪೋರ್ಟ್ ಮಾಡ್ಕೊಂಡು ಕ್ರೀಡೆ ಆಡ್ಕೊಂಡು ಬರ್ತಾರೆ. ಅದಕ್ಕೆ ನಾನು ನಮ್ಮ ಪ್ರಭು ಅವ್ರಿಗೆ, ಮಹೇಂದ್ರ ಅವ್ರಿಗೆ, ಇವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಈ ಫಸ್ಟ್ ಸೀಸನ್ ಮಾಡ್ತಿದ್ರೆ ಇದೇ ಥರ ವರ್ಷ ಇನ್ನೂ ಜಾಸ್ತಿ ಉನ್ನತ ಮಟ್ಟಕ್ಕೆ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಸಹಕಾರ ಅವ್ರಿಗೆ ಸದಾ ಇರುತ್ತೆ, ಮುಂದೆನೂ ಇರುತ್ತೆ ಅಂತ ನಾನು ಹೇಳ್ತೀನಿ. ಭಾರತ ದೇಶದಲ್ಲಿ ಕ್ರೀಡೆ ಅಂತ ಹೇಳಿದ್ರೆ ಯುವಕರಿಗೆ ಅತಿ ಉತ್ಸಾಹವಿರ್ತಕ್ಕಂಥ ಒಂದು ಇವೆಂಟ್ ಆಗಿರ್ತದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಕಬಡ್ಡಿ ಅನ್ನೋದು ಒಂದು ಗ್ರಾಮಾಂತರ ಕ್ರೀಡೆ. ಇವತ್ತು ತನ್ನಲ್ಲಿರ್ತಕ್ಕಂಥ ಬಲವನ್ನ, ತಾಕತ್ತನ್ನ ಮತ್ತು ಧೈರ್ಯವನ್ನು ಪ್ರದರ್ಶಿಸ್ತಕ್ಕಂಥ ಕ್ರೀಡೆ ಯಾವುದಾದ್ರೂ ಇದೆ, ಗ್ರಾಮೀಣ ಕ್ರೀಡೆ ಕಬಡ್ಡಿ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಎಲ್ಲ ಕಾರ್ಯಕರ್ತರು ಸೇರಿ ಮಾಲೂರು ತಾಲೂಕು ಮಟ್ಟಕ್ಕೆ ಒಂದು ಕಬಡ್ಡಿ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದಾರೆ. KSM ಕಪ್ ಅಂತ, KSM ಕಪ್ ಸೀಸನ್ 1 ಅಂತ. ಇದೇ ಆಗಸ್ಟ್ 8 ಮತ್ತು 9ನೇ ತಾರೀಕು ಹೊನ್ನಲು ಬೆಳಕಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನ, ಕಬಡ್ಡಿ ಟೂರ್ನಮೆಂಟ್ನ ಆಯೋಜಿಸಲಾಗಿದೆ. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ಈ ಒಂದು ಕಬಡ್ಡಿ ಟೂರ್ನಮೆಂಟು ಮಾಲೂರು ತಾಲೂಕು ಮಟ್ಟಕ್ಕೆ ಸೀಮಿತ ಆಗಿರ್ತದೆ. ಪ್ರತಿಯೊಂದು ಪಂಚಾಯಿತಿಯಿಂದ ಒಂದೊಂದು ತಂಡ ಬರಬೇಕು. ಆ ತಂಡದಲ್ಲಿರ್ತಕ್ಕಂಥ ಒಳ್ಳೆ ಆಟಗಾರನ ಗುರುತಿಸಬೇಕು. ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅವ್ರನ್ನ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಒಂದು ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು KS ಮಂಜುನಾಥ್ ಗೌಡರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಯುವಕರು, ಪ್ರಭು ಮತ್ತು ಮಹೇಂದ್ರ ಮತ್ತು ಕಿರಣ್ ಇವರೆಲ್ಲ ಸೇರಿ ಒಂದು ತೀರ್ಮಾನ ತಗೊಂಡು ರಾಷ್ಟ್ರ ಮಟ್ಟಕ್ಕೆ ಕಳಿಸೋ ಒಂದು ವಿಚಾರದಲ್ಲಿ ಒಂದು ಟೂರ್ನಮೆಂಟ್ ಆಯೋಜಿಸಿದ್ದೀವಿ. ದಯವಿಟ್ಟು ಮಾಲೂರು ತಾಲೂಕಿನ ಎಲ್ಲ ಕ್ರೀಡಾಪಟುಗಳು, ಯುವ ಜನತೆ ಇದನ್ನ ಬಂದು ನೋಡಿ ಸವಿಬೇಕಂತ ಕೇಳ್ಕೊಂತೇನೆ. ಮತ್ತು ಬರ್ತಕ್ಕಂಥ ಎಲ್ಲ ಗ್ರಾಮೀಣ ಕ್ರೀಡಾಪಟುಗಳಿಗೆ ಜರ್ಸಿ ಮತ್ತು ಶೂ ಮತ್ತು ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿರ್ತದೆ. ಈ 2 ದಿವಸ ನಡೆಯೋ ಕ್ರೀಡಾ ಹಬ್ಬಕ್ಕೆ ನೀವೆಲ್ಲ ಬಂದು ಇದನ್ನು ಯಶಸ್ವಿ ಮಾಡಬೇಕಂತ ಕೋರ್ಕೊಳ್ತೀವಿ. ಮಾಲೂರು ಹೋಂಡಾ ಸ್ಟೇಡಿಯಂನಲ್ಲಿ ಈ ಒಂದು ಕ್ರೀಡಾಕೂಟ ನಡೀತದೆ. ಈ ಕಬಡ್ಡಿ ಟೂರ್ನಮೆಂಟ್ 2 ದಿವಸ 8ನೇ ತಾರೀಕು 9ನೇ ತಾರೀಕು ಹೊನ್ನಲು ಬೆಳಕಿನಲ್ಲಿ ನಡೀತದೆ. ಮತ್ತು ಗ್ಯಾಲರಿ ಇರ್ತದೆ. 4 ರಿಂದ 5 ಸಾವಿರ ಜನ ಕೂತ್ಕೊಂಡು ನೋಡ್ತಕ್ಕಂಥ ಗ್ಯಾಲರಿ ಇರ್ತದೆ. ಊಟದ ವ್ಯವಸ್ಥೆ ಇರ್ತದೆ, ಎಲ್ಲ ವ್ಯವಸ್ಥೆಗಳಿರ್ತದೆ. ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಕ್ರೀಡೆಯನ್ನ ನಾವು ಉತ್ಸಾಹ ಮಾಡಿದಾಗ, ನಾವು ಪ್ರೋತ್ಸಾಹ ಮಾಡಿದಾಗ ಮಾತ್ರ ಇದು ಬೆಳೀತದೆ. ಮತ್ತು ಮಾಲೂರು ತಾಲೂಕಿನಿಂದ ಸುಮಾರು ಜನ ಕ್ರೀಡಾಪಟುಗಳು ಇವತ್ತು ಭಾರತೀಯ ರಾಷ್ಟ್ರ ಮಟ್ಟದಲ್ಲಿ ಭಾರತ ತಂಡಕ್ಕೆ ಆಡಿದ್ದಾರೆ. ಅವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಬರೀ ಕಬಡ್ಡಿ ಕ್ರೀಡಾಪಟುಗಳಿಗೆಲ್ಲ, ತಾಲೂಕಿನಲ್ಲಿ ಇರ್ತಕ್ಕಂಥ ಅನೇಕ ಕ್ರೀಡೆಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರವನ್ನ ಪ್ರತಿನಿಧಿಸ್ತಕ್ಕಂಥ ಅನೇಕ ಕ್ರೀಡಾಪಟುಗಳಿಗೆ ಕರೆದು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಸಹ 8 ಮತ್ತು 9ನೇ ತಾರೀಕು ಇರ್ತದೆ. ಮಾಲೂರಿನ ಎಲ್ಲ ಜನ ಬರಬೇಕಂತ ಕೋರ್ಕೊಳ್ತೀವಿ. ಪ್ರಪ್ರಥಮ ಬಾರಿಗೆ ಈ ಒಂದು ಮಾಲೂರು ತಾಲೂಕಿನ ಇತಿಹಾಸದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಧನ್ಯವಾದಗಳು. ಚಪ್ಪಾಳೆ ಬರಲಿಲ್ಲ. ಈ ಒಂದು ಜರ್ಸಿಯ ಅನಾವರಣ ಮಾಡ್ತಾರಂತ ನಮ್ಮ ನೆಚ್ಚಿನ ನಾಯಕರು, ಈ ಭಾಗದ ತೆಗೆದು ದಾಖಲೆಗಳಾದ್ರೆ ಅದು ಕೊನೆ ತನಕ ಎಷ್ಟು ವರ್ಷ ಆಗಿಲ್ಲ, ಅದು ಫ್ರಾಡ್ ಅಂತ ಹೇಳಿದ್ರು. ಕೊಟ್ಟಿದ್ದಾರೆ ರಾಜ್ಯಪಾಲರು, ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದ್ರ ಕೂಡ ಮುಂದೆ ನಾಳೆ ನಿಮ್ಗೆ ಯಾವಾಗ ಮುಂದೆ ತಂದಿರ್ತೀವಿ. ತನಿಖೆ ಏನಿಲ್ಲ ರೀ, ಜಾಗ ನನ್ನ ಹೆಸರಿರೋ ಜಾಗ ಯಾರೋ ಬೋಗಸ್ ಮಾಡಿದ್ದಾರೆ ಅಂತ ಲೆಟರ್ ಬರೆದಿರ್ತಾರೆ. ನನ್ಗೆ ಇನ್ನೂ ಗೊತ್ತಿಲ್ಲ ಲೆಟರ್. ನಾವು ಅತ್ತೆ ಹೇಳೋಣ ಬೋಗಸ್ ಮಾಡ್ಕೊಂಡು ಪಾಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ವಿ.
ಅವ್ರು ಮಾಡೇ ಮಾಡ್ತಾರೆ. ಅವ್ರು ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ. ರಾಜ್ಯಪಾಲರಿಗೆ ಅವ್ರದೇ ಆದ ಪರಿಮಿತಿ ಇರ್ತದೆ. ಹಂಗಿಲ್ಲ. CS ಗೆ ಲೆಟರ್ ಬರೀಬೇಕು. ಅಗಳಕೋಟೆನೂ ಆಗ್ತದೆ, ತೊರ್ನಹಳ್ಳಿದು ಇಂಪ್ಲೀಡ್ ಆಗಿದೆ. ಕೂಡ ಒಂದು ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿ ಕೂಡ ಆಯೋಜನೆ ಆಗಿರುತ್ತದೆ. ಇದಕ್ಕೆ ಎಲ್ಲ ತಮ್ಮೆಲ್ಲ ನಮ್ಮ ಮಾಲೂರು ತಾಲೂಕಿನ ಜನತೆ ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ನಮ್ಮ ಪಕ್ಷದ